ಹೊನ್ನಾವರ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮಂಜುನಾಥ್ ನಾಯಕ್ ರವರು ಮತ್ತು ಶ್ರೀಯುತ ಶಿವಾನಂದ ಹೆಗಡೆ ಕರ್ತೋಕರ್ ಅವರು ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಶ್ರೀಯುತ ದಿನಕರ್ ಕೆ ಶೆಟ್ಟಿ ಅವರನ್ನ ಮತ್ತು ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ನಾಗರಾಜ್ ಭಟ್ ಅವರನ್ನ ವೇದಿಕೆಗೆ ಗೌರವಯುತವಾಗಿ ಬರಮಾಡಿಕೊಳ್ಳುವಂತಹ ಸುಸಂದರ್ಭ. ಅವರ ಜೊತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಎಲ್ಲ ಗೌರವಾನ್ವಿತರನ್ನ ಇಲ್ಲಿಯ ಸಂಘಟಕರು ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅಭ್ಯಾಗತರಾಗಿ ಸಚಿನ್ ನಾಯ್ಕ್ ಅವರು ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಯುವ ಉದ್ಯಮಿದಾರರು ಕುಮಟ ಶ್ರೀಯುತ ಮಹೇಶ್ ಮೇಸ್ತಾ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ರಾಘವೇಂದ್ರ ನಾಯ್ಕ್ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಉಮೇಶ್ ಮೇಸ್ತಾ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ರವಿ ಮೊಗೇರಿ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಉತ್ಸವ ನಾವು ಸಂಭ್ರಮಿಸುವ, ನಮ್ಮ ಸಂತೋಷವನ್ನ ಇಮ್ಮಡಿಗೊಳಿಸುವ, ಎಲ್ಲರೂ ಸೇರಿ ಸಂಭ್ರಮಿಸಿ ಆನಂದ ಪಡುವ ಸೂಕ್ಷಣ. ಒಂದು ಪ್ರದೇಶದ, ಸಮಾಜದ, ಸಮುದಾಯದ ಅಸ್ಮಿತೆಯನ್ನ ಪ್ರದರ್ಶಿಸುವ, ಅದನ್ನು ಪರಸ್ಪರ ಹಂಚಿಕೊಳ್ಳುವ, ಅದರೊಳಗಿನ ಸಾರವನ್ನು ಹಿಡಿದಿಟ್ಟು ಮುಂದುವರಿಸುವ ಪ್ರಕ್ರಿಯೆಗೆ ಉತ್ಸವ ಎಂಬುದು ಸಹಕಾರಿ. ಮುಂಜಾನೆ ಮೂಡಣದ ಗಿರಿ ಶಿಖರಗಳಿಂದ ಆಚೆ ಉದಯವಾಗಿ ಮಲೆನಾಡ ವನಸಿರಿಯ ಹಾಯ್ದು ಇಳಿ ಹೊತ್ತಿನಲ್ಲಿ ಪಡುವಣದ ಕೆಮ್ಮುಗಿಲ ಬಲೆಯಿಂದ ನೇಸರ ಕಡಲಿಗಿಳಿಯುವ ರಮ್ಯ ಮನೋಹರ ದೃಶ್ಯಕ್ಕೆ ಸಾಕ್ಷಿಯಾಗಿರುವ ಸುಂದರ ತಾಣ ನಮ್ಮ ಹೊನ್ನಾವರ. ಮೊಗ್ಗು ಹೂವಾಗಿ ಅರಳಿ ತನ್ನೊಳಗಿನ ಮಕರಂದ ಅಂದ ಚಂದ ಸೌಗಂಧವನ್ನ ಹೊರಸೂಸಿದಾಗಲೇ ಅದು ಬಾಹ್ಯ ಜಗತ್ತಿಗೆ ಕಾಣಲು ಸಾಧ್ಯ. ಹಾಗೆಯೇ ಹೊನ್ನಾವರದ ಪ್ರಾಕೃತಿಕ ಸೌಂದರ್ಯ, ರುದ್ರರಮಣೀಯ ಕಡಲಿನ ಜಲರಾಶಿ, ಪಶ್ಚಿಮ ಘಟ್ಟದ ಬೆಟ್ಟಗುಡ್ಡಗಳು, ಹರಿಯುವ ನದಿ ಕೊಳಗಳು, ವನ್ಯಜೀವಿಗಳು, ಬದುಕು ಬವಣೆ, ಗಿಡಮರಗಳ ಪಚ್ಚೆ ಪೈರಿನ ಹಸರ ಸೆರಗು ಮೊದಲಾದವುಗಳನ್ನ ಹೊರ ಪ್ರಪಂಚಕ್ಕೆ ಸಾದರಪಡಿಸುವ ಪ್ರಯತ್ನಗಳು ನಡೆದಾಗಲೇ ಹೊನ್ನಾವರದ ಚಿತ್ರಣ ಜಗದಗಲ ಪಸರಿಸಲು ಸಾಧ್ಯ. ಇದೇ ಉದ್ದೇಶಕ್ಕಾಗಿ ಫೆಬ್ರವರಿ 20, 21, 22, 23ರಂದು ಹೊನ್ನಾವರ ಉತ್ಸವವನ್ನು ಏರ್ಪಡಿಸಿರುವುದು ನಿಜವಾಗಿಯೂ ಸಮಯೋಚಿತ ಮತ್ತು ಶ್ಲಾಘನೀಯ ಕಾರ್ಯ. ಕಡಲ ಮಕ್ಕಳ ಮೀನುಗಾರಿಕೆಯ ಸಾಹಸಗಾಥೆ ಒಂದೆಡೆಯಾದರೆ, ಮಣ್ಣಿನ ಮಕ್ಕಳ ಕೃಷಿ ಚಟುವಟಿಕೆಯ ಕಾರ್ಯವೈಖರಿ ಇನ್ನೊಂದೆಡೆ, ಕಾಡಿನ ಮಕ್ಕಳ ಕತೆ ವ್ಯತೆ ಮತ್ತೊಂದೆಡೆ. ಇವೆಲ್ಲರ ಅನಾವರಣವಾಗಿ ಕೃಷಿ, ಮೀನುಗಾರಿಕೆ, ಆಹಾರ ಮೇಳ, ವಸ್ತು ಪ್ರದರ್ಶನ, ಮನೋರಂಜನೆ ಮುಂತಾದವುಗಳು ಇಂದು ಈ ಉತ್ಸವದಲ್ಲಿ ಮೇಳೈಸುತ್ತಿವೆ. ಹೊನ್ನಾವರ ಕ್ಷೇತ್ರ ಸಾಹಿತ್ಯಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ಶ್ರೀಮಂತಿಕೆಯನ್ನ ಹೊಂದಿರುವ ತಾಣ. ಈ ಮಣ್ಣಿನಲ್ಲಿ ಹೆಸರಾಂತ ಸಾಹಿತಿಗಳು, ಜಾನಪದ ಕವಿಗಳು, ಶಿಕ್ಷಣ ತಜ್ಞರು, ಕಲಾವಿದರು, ವಿಜ್ಞಾನಿಗಳು, ದಾರ್ಶನಿಕರು ಹುಟ್ಟಿ ಬೆಳೆದು ಜಗದಗಲ ಗುರುತಿಸಿಕೊಂಡಿದ್ದಾರೆ. ಅವರೆಲ್ಲರೂ ಸಾಗಿದ ಹಾದಿಯಲ್ಲಿ ಒಂದಿಷ್ಟು ಚಿಂತನ ಮಂಥನ ನಡೆಸಿ ಹೊಸ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ನೆಲೆಯಲ್ಲಿ ಕಲಾ ಸಮಾರಾಧನೆ ಹಾಗೂ ಸಾಂಸ್ಕೃತಿಕ ಲೋಕದ ಅದ್ಧೂರಿ ಅನಾವರಣ. 10 ಹಲವು ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಒಂದೇ ವೇದಿಕೆಯಲ್ಲಿ ತಂದು ಆಸಕ್ತರ ಜಿಜ್ಞಾಸೆಗಳೆದುರು ತೆರೆದಿಡುವ ಮೂಲಕ ನಮ್ಮನ್ನು ನಾವು ಜಾಗೃತಗೊಳಿಸುವ, ನಮ್ಮ ಕುರಿತು ನಾವು ಅಭಿಮಾನ ಪಡುವ ಹಾಗೂ ಹೊರಗಿನವರಿಗೆ ನಮ್ಮತನವನ್ನು ಪರಿಚಯಿಸುವ, ಹಾಗೆಯೇ ಹೊನ್ನಾವರದ ಪ್ರಾಂಜಲ ಮನಸ್ಸಿನ ಕಲಾವಿದರ, ಕಲಾಭಿಮಾನಿಗಳ, ಕಲಾ ರಸಿಕರ ಸುಪ್ತ ಪ್ರತಿಭೆಯನ್ನ ಹೊರ ಪ್ರಪಂಚಕ್ಕೆ ಸಾದರಪಡಿಸುವ ಒಂದು ಅದ್ಭುತ ದೂರದೃಷ್ಟಿ ಪ್ರಯತ್ನವೇ ಹೊನ್ನಾವರ ಉತ್ಸವ 2025. ಕಲೆ ಮತ್ತು ಸಂಸ್ಕೃತಿ ಮಾನವ ಜೀವನದ ಅವಿಭಾಜ್ಯ ಅಂಗ. ಕಲೆ ಎಂದರೆ ಸಾಹಿತ್ಯ, ಸಂಗೀತ, ನಾಟಕ, ನೃತ್ಯ ಎಲ್ಲವನ್ನು ಒಳಗೊಂಡಿರುವ ಹೂಗೊಚ್ಚ. ಇಂದಿನ ಯಾಂತ್ರಿಕ ಯುಗದಲ್ಲಿ ಕಲೆಯನ್ನ ಗುರುತಿಸಿ ಅದನ್ನು ಆಸ್ವಾದಿಸಿ ಜೀವನೋತ್ಸವವನ್ನು ಇಮ್ಮಡಿಗೊಳಿಸಿ ಅದರ ಗಮ್ಯತೆಯನ್ನ ಯುವ ಪೀಳಿಗೆಯತ್ತ ಕೊಂಡೊಯ್ದು ಕಲಾ ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸುವ ಕಾರ್ಯವನ್ನ ಸಿಂಚನ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಮಾಡುತ್ತಾ ಬಂದಿದ್ದು, ಇದೀಗ ಹೊನ್ನಾವರ ಉತ್ಸವ ಸಮಿತಿಯ ಸಂಯುಕ್ತ ಆಶ್ರಯದೊಂದಿಗೆ ಸಾಂಸ್ಕೃತಿಕ ಲೋಕದ ಅದ್ಧೂರಿ ಅನಾವರಣ ಹೊನ್ನಾವರ ಉತ್ಸವ 2025 ಅನಾವರಣಗೊಳ್ತಾ ಇದೆ. ಪ್ರಸೀದತು ಶ್ರೀ ವೀರಾಂಜನೇಯ, ಪ್ರಸೀದತು ಶ್ರೀ ಮೂಡ ಮಹಾಗಣಪತಿಯೇ ನಮೋ ನಮಃ. ಉತ್ತರ ಕನ್ನಡ ಜಿಲ್ಲೆಯ ಪರಶುರಾಮ ಸೃಷ್ಟಿಯ ಪ್ರದೇಶಗಳಲ್ಲಿ ಒಂದಾದ ವಿಶಾಲವಾದ ಕರಾವಳಿ ಬಂದರು ಪ್ರದೇಶ ನಮ್ಮ ಹೊನ್ನಾವರ. 10ಕ್ಕೂ ಹೆಚ್ಚು ಪ್ರವಾಸಿ ತಾಣಗಳನ್ನು ಒಳಗೊಂಡ ವಿಶಾಲವಾದ ತಾಲೂಕು ನಮ್ಮ ಹೊನ್ನಾವರ. ಋಷಿ ಮುನಿಗಳು ತಪಸ್ಸು ಮಾಡಿದ ಹೊನ್ನಿನ ಆವರ ಹೊನ್ನಾವರ. ಅಪ್ಸರಕೊಂಡ, ರಾಮತೀರ್ಥ ಪುಷ್ಕರಣಿ, ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ, ಸ್ಕಂದ ಪುರಾಣದ ಶ್ರೀ ಕ್ಷೇತ್ರದ ಮಹಿಮೆ ಅಷ್ಟಿಷ್ಟಲ್ಲ. ವರದಳ್ಳಿ ಶ್ರೀಧರ ಸ್ವಾಮಿಗಳು ಪ್ರತಿಷ್ಠಾಪಿಸಿದ ಕರಿಕಾನ ಪರಮೇಶ್ವರಿ, ವಿಜಯನಗರದ ಆಡಳಿತ ಅವಧಿಯಲ್ಲಿ ನಿರ್ಮಿಸಲಾದ ಬಸವರಾಜ ದುರ್ಗ, ಗೇರುಸೊಪ್ಪ ಬಂಗಾರಮಕ್ಕಿ ಶ್ರೀ ವೀರಾಂಜನೇಯ, ರಾಣಿ ಚೆನ್ನ ಬೈರಾದೇವಿ ಆಳಿತ ನಮ್ಮ ಹೊನ್ನಾವರ. 3 ದಿನಗಳ ಕಾಲ ಅದ್ದೂರಿ ಉತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನೆರೆದಿರುವ ಎಲ್ಲ ಪ್ರೇಕ್ಷಕ ಬಾಂಧವರಿಗೂ ಹಾಗೂ ಎಲ್ಲ ಗಣ್ಯಾತಿ ಗಣ್ಯರಿಗೂ
ಶುಭ ಸಂಜೆಯ ಶುಭೋದಯವನ್ನ ತಿಳಿಸುತ್ತಾ ಪ್ರಾರ್ಥನೆಯ ಮೂಲಕ ಈ ಒಂದು ಸಭಾ ಕಾರ್ಯಕ್ರಮವನ್ನ ಪ್ರಾರಂಭವನ್ನ ಮಾಡೋಣ. ಆಗಮಿಸಿರುವಂತಹ ಎಲ್ಲ ಅಭ್ಯಾಗತರೆ, ನರವಂದ ಎಂಬ ಕಾನನದಲ್ಲಿ ನಾಮಾಮೃತ ಎಂಬ ಕಲ್ಪವೃಕ್ಷ ಹುಟ್ಟಿತಯ್ಯ, ನೆರಳು ಸೇರಲು ಉಂಟು ಫಲವು ಮೆಲ್ಲಲು ಉಂಟು, ಬರಿಯ ನಾಲಿಗೆ ರುಚಿಗೆ ನಾಮಾಮೃತಗಳುಂಟು. ಭಗವತ್ ನಾಮಸ್ಮರಣೆಯ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನ ಆರಂಭಿಸಲಾಗ್ತಾ ಇದೆ. ಶ್ರೀಮತಿ ನೇತ್ರಾವತಿ ನಾಗರಾಜ ಶೇಟ್ ರವರು ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭಿಸ್ತಾ ಇದ್ದಾರೆ. ಬಾ ನಲಿದು ಬಾ ಒಲಿದು ಬಾ ಗಣಪತಿ ಗಣಪತಿ, ಇಳೆಯತ್ತ ವರ್ಷ ವರ್ಷ ಹರಸುತ್ತ ಬಾ, ಇಳೆಯತ್ತ ವರ್ಷ ವರ್ಷ ಹರಸುತ್ತ ಬಾ 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 ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ, ಲೋಕರಕ್ಷಕನಾಗಿ ವಿಘ್ನೇಶ್ವರ. ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ, ಲೋಕರಕ್ಷಕನಾಗಿ ವಿಘ್ನೇಶ್ವರ. ನಮ್ಮ ಎದೆಯಲ್ಲಿ ನಮ್ಮ ನೆಲದಲ್ಲಿ, ನಮ್ಮ ಎದೆಯಲ್ಲಿ ನಮ್ಮ ನೆಲದಲ್ಲಿ ಗಣಪತಿ ಗಣಪತಿ ಸದಾ ಇದ್ದು ನಮ್ಮನ್ನು ಹರಸುತ್ತ ಬಾ, ಸದಾ ಇದ್ದು ನಮ್ಮನ್ನು ಹರಸುತ್ತ ಬಾ 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 ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ, ಮಹಾಗಣಪತಿ ಮಹಾಗಣಪತಿ ಮಹಾಗಣಪತಿ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬಾಳಿಗದುವೆ ವಾಸ್ತವಿಕತೆಯ ಕೈಗನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭನುಡಿ. ಸಕಲ ವಿಘ್ನಗಳ ನಿವಾರಕನಾದ ಪರಮಾತ್ಮನ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನ ಪ್ರಾರಂಭವನ್ನ ಮಾಡಿದ ನೇತ್ರಾವತಿ ನಾಗರಾಜ್ ಶೇಟ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನ ವೇದ ಘೋಷದೊಂದಿಗೆ ಮುಂದುವರಿಸಲಾಗ್ತಾ ಇದೆ. ಶ್ರೀಯುತ ರಾಮಚಂದ್ರ ಭಟ್ರವರು ವೇದ ಘೋಷವನ್ನ ಈ ಸುಂದರವಾದಂತಹ ವೇದಿಕೆಯಲ್ಲಿ ನಡೆಸಿಕೊಡಲಿದ್ದಾರೆ. ಓಂ ವಿಘ್ನೇಶಂ ವಿಘ್ನಶಾಂತ್ಯರ್ಥಂ ವಾಣೀಂ ವಂದೇ ವಿಭೂತಯೇ, ಗುರುಂ ಗೂಢಾರ್ಥಬೋಧಾಯ ಪ್ರಣಮಾಮಿ ನಿರಂತರಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗಣಾನಾನ್ತ್ವಾ ಗಣಪತಿ ಗುಹವಾಮಹೇ, ನಿಧೀನಾನ್ತ್ವಾ ನಿಧಿಪತಿ ಗುಹವಾಮಹೇ, ಪ್ರಿಯಾಣಾನ್ತ್ವಾ ಪ್ರಿಯಪತಿ ಗುಹವಾಮಹೇ. ಓಂ ಆತೋನ ಇಂದ್ರಕ್ಷುಮಂತಂ ಚಿತ್ರಂಗ್ರಾಭಂ ಸಂಗೃಭಾಯ ಮಹಾಹಸ್ತಿ ದಕ್ಷಿಣೇನ. ಓಂ ಪಾವಕಾನಃ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾವಮಿತ್ರ್ಯವತ್. ಈಗ ವೇದಕೋಶವಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 4 ವೇದಗಳಿಂದ ಮಾಡತಕ್ಕಂತಹ ಒಂದು ಸಂಪ್ರದಾಯ ನಮ್ಮಲ್ಲಿ ಇದೆ. ಆದರೆ ನಮ್ಮ ಹೊನ್ನಾವರ ತಾಲೂಕಿನ ಹೆಮ್ಮೆಯ ಸಾಮವೇದವನ್ನು ಬಹಳ ಜನ ಕೇಳಿದ್ದೇವೆ. ಹೊನ್ನಾವರದಲ್ಲಿಯೇ ಸಾಮವೇದ ಇರೋದು. ಇಡೀ ಕರ್ನಾಟಕದಲ್ಲಿ ನಮ್ಮ ಸಾಮವೇದ ಹೊನ್ನಾವರ ತಾಲೂಕಿನಲ್ಲಿದೆ ಎನ್ನುವುದು ನಮ್ಮ ಸಂಘಟಕರಿಗೂ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಋಷಿಮುನಿಗಳಿಂದ ಪ್ರಣೀತವಾಗಿರ್ತಕ್ಕಂಥ ವೇದ ಸಾಮವೇದ, ಅದು ರಾಣಾಯಣಿ ಶಾಖೆ ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ಮಾತ್ರ ಇರೋದು. ಇಡೀ ಕರ್ನಾಟಕದಲ್ಲಿ ಸಾಮವೇದದ ಶಾಖೆ ಹೊಂದಿದೆ ಅಥವಾ ಬೇರೆ ಬೇರೆ ಕಡೆ ಇದೆ ಅಂತ ಆದರೆ, ಇಲ್ಲಿಯೇ ನಮ್ಮ ಹೊನ್ನಾವರ ತಾಲೂಕದ ಬೇರೆ ಬೇರೆ ಜನ ಆ ಕಡೆ ಹೋಗಿ ಉಳಿದವರೇ ವಿನಃ ಹೊನ್ನಾವರ ತಾಲೂಕು ಹೊರತಾಗಿ ಸಾಮವೇದ ಬೇರೆ ಕಡೆ ಇಲ್ಲ. ಅಂತಹ ಸುಸಂದರ್ಭದಲ್ಲಿ ನಾನು 36 ವರ್ಷ ಸಾಮವೇದದಿಂದಲೇ ಊಟ ಮಾಡಿದ್ದೇನೆ. ವೇದಾಧ್ಯಾಪಕನಾಗಿ ಸಾಮವೇದದ ಕೊಂಚ ಪರಿಚಯ ಅಥವಾ ಒಂದು ಮಂತ್ರಗಳ ಘೋಷದಿಂದ ಈ ಸಭೆಯಲ್ಲಿ ತಮ್ಮನ್ನು ಪ್ರಾರ್ಥಿಸ್ತಾ ಇದ್ದೇನೆ.
ಓಂ ನಮಃ ಸಾಮವೇದಾಯ ರತಂತರಂ ಆಭಿತ್ವಾ ಶೂರನೋ ನೂಮೋ ವಾ ಆದುಗ್ಧಾಯಿವ ಧೇನವ ಈಶಾನಮಸ್ಯ ಜಗತಾ ಸ್ವದೃಶಾಂ ಆಯಿಷಾ ನಾಮ ಇಂದ್ರ ತಾಸ್ತು ಶಾ ಓ ವಾಂಗ್ ಹ ಉ ಅಸ. ನಾನು ಈಗ ಹೇಳ್ತಾ ಇರ್ತಕ್ಕಂಥದ್ದು ಸಾಮವೇದದ ರಾಮಾಯಣಿ ಶಾಖ. ಕೌತುಮಿ ಮತ್ತು ಜೈಮಿನಿ ಅಂತಕ್ಕಂತಹ ಸಾಮವೇದ ಶಾಖಾಂತರಗಳನ್ನು ಕಾಣ್ಬೋದು. 13 ಶಾಖೆಗಳಲ್ಲಿ ಉಳಿದಿರ್ತಕ್ಕಂಥ 3 ಶಾಖೆಗಳು ತಮಿಳುನಾಡು, ಮಹಾರಾಷ್ಟ್ರ ಕೆಲವು ಭಾಗಗಳಲ್ಲಿ ಕಾಣ್ಬೋದು. ಕೇರಳ ಮತ್ತು ಇದರಲ್ಲಿ ಜೈಮಿನಿ ಶಾಖೆಯನ್ನು ಕಾಣ್ಬೋದು. ಅಷ್ಟು ಅಪರೂಪವಾಗಿರ್ತಕ್ಕಂಥ ಈ ವೇದವನ್ನು ಉಳಿಸಿ ಬೆಳೆಸ್ತಕ್ಕಂತಹ ಜವಾಬ್ದಾರಿ ನಮ್ಮ ಹೊನ್ನಾವರ ತಾಲೂಕದ ಜನತೆಗೆ ಹಾಗೂ ನಮ್ಮ ಕರ್ನಾಟಕದ ಎಲ್ಲ ಜನತೆಗೆ ಇದೆ. ಅದನ್ನು ಒಮ್ಮೆ ಎಚ್ಚರಿಸಬೇಕು, ಅದನ್ನು ನೆನಪಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಇದನ್ನು ಹೇಳಿದೆ ವಿನಃ ನನ್ನ ಯಾವುದೇ ಹಿರಿಮೆಗಾಗಲ್ಲ. ದಯವಿಟ್ಟು 14 ವರ್ಷ ವೇದವನ್ನು ಓದಿ 36 ವರ್ಷ ಸಾಮವೇದದ ಅಧ್ಯಾಪಕನಾಗಿ ಕೆಲಸ ಮಾಡಿರ್ತಕ್ಕಂತಹ ಒಂದು ಆಧಾರವನ್ನು ತಮ್ಮ ಮುಂದೆ ಹೇಳಿಕೊಳ್ಳಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಆ ಸಾಮವೇದನ ಉಳಿಸಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ತಮ್ಮೆಲ್ಲರಿಗೂ ಇದೆ ಅಂತ ಕರಮುಗಿದು ಕೇಳ್ಕೊಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ವೇದಘೋಷ ಮೊಳಗಿಸಿ ಕಾರ್ಯಕ್ರಮಕ್ಕೆ ಶುಭ ಚಾಲನೆ ನೀಡಿದ ಶ್ರೀ ರಾಮಚಂದ್ರ ಭಟ್ರವರಿಗೆ ಧನ್ಯವಾದಗಳು. ಇದೀಗ ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದ ಶ್ರೀ ಮಹೇಶ್ ಮೇಸ್ತಾ, ಮಾಲಕರು ಮೊಬೈಲ್ ಪಾಯಿಂಟ್ ಹೊನ್ನಾವರ್ ಇವರು ಆಗಮಿಸಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಬಂಧುಗಳೇ, ಅತಿಥಿ ದೇವೋಭವ ಎನ್ನುವ ಸಂಸ್ಕೃತಿಯ ಭಾಗವಾಗಿರುವ ನಾವು ಆಗಮಿಸಿದ ಅತಿಥಿಗಳನ್ನು ಸ್ವಾಗತಿಸುವ ಸತ್ಸಂಪ್ರದಾಯವನ್ನು ಹೊಂದಿದ್ದೇವೆ. ಪರಿಚಯವಾಗಲು ಮಾತು ಬೇಕಿಲ್ಲ, ನಗು ಸಾಕು. ಒಳ್ಳೆಯವರಾಗಲು ಹಣ ಬೇಕಿಲ್ಲ, ಗುಣ ಸಾಕು. ಸ್ನೇಹಿತರಾಗಲು ಸಂಬಂಧ ಬೇಕಿಲ್ಲ, ಮನಸ್ಸಿನ ಭಾವನೆ ಸಾಕು. ಅಂತಹ ಭಾವನಾತ್ಮಕ ಸಂಬಂಧಕ್ಕೆ ಸಾಕ್ಷಿಯಾಗಿ ಇಂದು ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಗಣ್ಯ ಮಹನೀಯರನ್ನ ಸ್ವಾಗತಿಸುವಂತ ಸಮಯ. ಸೇರಿರುವ ಎಲ್ಲ ಗಣ್ಯ ಮಹನೀಯರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಂತ ಶ್ರೀ ಕೃಷ್ಣಾನಂದ ಭಟ್ ಉಪ್ಲೆ, ಅಧ್ಯಕ್ಷರು ಸಿಂಚನ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಅಧ್ಯಕ್ಷರು ಹೊನ್ನಾವರ ಉತ್ಸವ ಸಮಿತಿ ಇವರನ್ನ ವಿನಂತಿಸ್ಕೊಳ್ತಾ ಇದ್ದೇವೆ. ಸಿಂಚನ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಹೊನ್ನಾವರ ಉತ್ಸವ ಸಮಿತಿ ಆಶ್ರಯದಲ್ಲಿ ಸಾಂಸ್ಕೃತಿಕ ಲೋಕದ ಅದ್ದೂರಿ ಅನಾವರಣ ಹೊನ್ನಾವರ ಉತ್ಸವ 2025. ಇದು ಒಂದು ರೀತಿ 4 ಜನ ಸ್ನೇಹಿತರು ಸೇರಿ ಒಂದು ದುಸ್ಸಾಹಸಕ್ಕೋ ಅಥವಾ ಒಂದು ಒಳ್ಳೆಯ ಕೆಲಸಕ್ಕೋ ನಾವು ಕೈ ಹಾಕಿದ್ದೇವೆ ಅನ್ನುವುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ನಮಗೆ ಹೊನ್ನಾವರದಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಎನ್ನುವ ತುಂಬ ಆಸೆ ಇತ್ತು. ಹಾಗಾಗಿ ನಮ್ಮ ಸಂಸ್ಥೆಯ ವತಿಯಿಂದ ನಾನು ಕೇಳಿಕೊಂಡಾಗ ನನಗೆ ಮೊದಲು ಕೈ ಜೋಡಿಸಿದವರು ವಿನಾಯಕ್ ಶೆಟ್ಟಿ ಸಾಲ್ಕೋಡು, ನಂತರ ಚಿರಪರಿಚಿತರಾದ ಆತ್ಮೀಯ ಸ್ನೇಹಿತನಾದ ಶಿವರಾಮ್ ಜಾದೂಗರ್, ಆಮೇಲೆ ವಿನಯ್ ಕಚಾರಿ, ಕರುನಾಡ ವಿಜಯ ಸೇನೆಯ ಜಿಲ್ಲಾಧ್ಯಕ್ಷರು. ನಾವೆಲ್ಲ ಮಾತಾಡಿದಾಗ ಅವ್ರು ಹೇಳಿದ್ದು, ಇಲ್ವ ಸರ್ ಮಾಡುವ, ಇಂಥದ್ದೊಂದು ಕಾರ್ಯಕ್ರಮ ಆಗಬೇಕು ಹೇಳಿ ಬಂದು ನಿಂತರು. ಅದರ ಒಟ್ಟಿಗೆ ಆಗ ನಾವು ನಮ್ಮೊಂದಿಗೆ ನೀವು ಒಳ್ಳೆಯದನ್ನು ಮಾಡಿ ಒಳ್ಳೆಯ ವಿಚಾರವನ್ನು ಇಟ್ಕೊಂಡಿದ್ದೀರಿ, ಅದಕ್ಕೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಸಹಕಾರಕ್ಕೆ ನಮ್ಮ ಕೈ ಜೋಡಿಸಿದವರು ಮಂಜುನಾಥ್ ನಾಯ್ಕ್ ಅವರು ಹಾಗೂ ಶಿವಾನಂದ ಹೆಗಡೆಯವರು. ಹಾಗಾಗಿ ಇದು ಒಂದು ಹೊನ್ನಾವರದ ಇತಿಹಾಸದಲ್ಲಿ ಇದು ಒಂದು ರೀತಿಯ ಹೊಸ ಹೆಜ್ಜೆ ಹೇಳಬಹುದು. ಇನ್ನು ಸಿಂಚನ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಹಲವಾರು ವರ್ಷಗಳಿಂದ ಕೆಲವೊಂದು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ವಿಶಿಷ್ಟವಾದ ಸಾಧನೆಯನ್ನು ಮಾಡ್ತಾ ಇದೆ, ಒಂದಿಷ್ಟು ಕಾರ್ಯಕ್ರಮಗಳನ್ನು ನೀಡ್ತಾ ಇದೆ. ಯಾಕೆಂದರೆ ಹೊನ್ನಾವರ ತಾಲೂಕಿನಲ್ಲಿ ಸಾಮಾನ್ಯವಾಗಿ ಸಂಗೀತ ಕ್ಷೇತ್ರಕ್ಕೆ ಅದರದ್ದೇ ಆದಂಥ ವಿಶೇಷ ಸ್ಥಾನಮಾನವಿದೆ. ಯಕ್ಷಗಾನದಲ್ಲಂತೂ ಪದ್ಮವಿಭೂಷಣದವರೆಗೆ ಸಾಗಿದಂಥ ಅತ್ಯುತ್ತಮ ಸ್ಥಾನವಿದೆ. ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಟಕ ಕ್ಷೇತ್ರಕ್ಕೆ ಇನ್ನೂ ಬೇಕು, ಅದರ ಬೆಳವಣಿಗೆ ಇನ್ನೂ ಆಗಬೇಕು ಎನ್ನುವ ಮಹದಾಶಿಯೊಂದಿಗೆ ನಾನು ಒಬ್ಬ 40 ವರ್ಷದಿಂದ ರಂಗ ಕಲಾವಿದನಾಗಿ ಕೆಲಸ ಮಾಡಿದೊಂದಿಗೆ ನಾವು
ಈ ಹೆಚ್ಚಿನ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ನಾಟಕಗಳು ಇದಕ್ಕೆ ಒತ್ತು ನೀಡುವ ಸಲುವಾಗಿ ಸಿಂಚನ ಟ್ರಸ್ಟ್ ಕೆಲಸ ಮಾಡ್ತಾ ಇದೆ. ಐಶ್ಚತ್ರದಂಥ ಒಂದು ಅದ್ಭುತವಾದ ನಾಟಕವನ್ನು ನೀಡಿದ್ದೇವೆ. ನಮ್ಮ ಶಾಸಕರು ಪ್ರತಿ ಬಾರಿಯೂ ನಮಗೆ ಆ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಐಶ್ಚತ್ರ ಅಂದರೆ ನಮ್ಮ ಹವ್ಯಕ ಸಮಾಜ ಮೂಲ ಉತ್ತರ ಭಾರತ ರಾಯಬರೇಲಿಯಿಂದ ಹೇಗೆ ಹೈಗುಂದಕ್ಕೆ ಬಂದರು ಹೇಳುವ ಕುರಿತಾದ ಒಂದು ನಾಟಕವನ್ನು ಮಾಡಿದ್ವಿ. ಅದಕ್ಕೂ ನಂತರ ಇನ್ನು ಮುಖ್ಯವಾಗಿ ನಮ್ಮ ಆತ್ಮೀಯರಾದ ಸಂತೋಷಿಯಾಜಿ ಮಣ್ಣಿಗೆಯ ಸಂಸ್ಥೆಯೊಂದಿಗೆ ಸೇರಿ ಕುಮಟಾದಲ್ಲಿ ಅವರ ಸಹಯೋಗದೊಂದಿಗೆ ವರದ ಯೋಗಿ ಶ್ರೀಧರ ನಾಟಕವನ್ನು ಸಹ ನಾವು ಮಾಡಿದ್ವಿ. ಹೀಗೆ ಹಲವಾರು ಕಾರ್ಯಕ್ರಮಗಳು ವರದ ಯೋಗಿ ಶ್ರೀಧರ ತುಂಬ ಚೆನ್ನಾಗಿ ಮಣ್ಣಿಗೆಯ ಸಾಂಸ್ಕೃತಿಕ ವೇದಿಕೆಯವರು ಮಾಡ್ತಾ ಇದ್ದಾರೆ. ಅವರು ನಮಗೂ ಅವಕಾಶ ಕೊಟ್ಟಿದ್ರು, ಮಾಡಿದ್ದಾರೆ. ಹಾಗಾಗಿ ಇಂಥ ಹಲವು ಕಾರ್ಯಕ್ರಮಗಳಲ್ಲ. ಅದೇ ರೀತಿ ಹೊನ್ನಾವರದಲ್ಲಿ ಒಂದಿಷ್ಟು ಯುವ ಜನತೆಗೆ ಉತ್ಸಾಹವನ್ನು ನೀಡಬೇಕು, ಇಲ್ಲಿಯ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು, ಹೊರ ರಾಜ್ಯದಿಂದ ಬರುವಂತಹ ಪ್ರತಿಭೆಗಳನ್ನು ಇಲ್ಲಿಗೆ ಕರೆಸಿ ಅವರಿಗೆ ಇವರ ಪರಿಚಯವನ್ನು ಮಾಡಬೇಕು. ಅದರಿಂದ ಇಲ್ಲಿ ಒಂದಿಷ್ಟು ಇವರಿಗೆ ಪ್ರೋತ್ಸಾಹ ನೀಡಬೇಕು ಇಲ್ಲಿಯ ಸ್ಥಳೀಯ ಪ್ರತಿಭೆಗಳಿಗೆ ಅನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. 4 ದಿನಗಳ ಕಾರ್ಯಕ್ರಮ. ಇದು ಒಂದು ರೀತಿಯ ಸಾಹಸ. ಅದಕ್ಕೆ ಹೊನ್ನಾವರದ ಜನತೆ ಎಲ್ಲ ಭಾಗದವರು ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. 4 ದಿನವೂ ಸಹಕಾರ ನೀಡುತ್ತಾರೆ ಅನ್ನುವ ಭರವಸೆಯೊಂದಿಗೆ ಇದನ್ನೇ ಸಭಾ ಕಾರ್ಯಕ್ರಮದ ಸ್ವಾಗತವನ್ನು ಆರಂಭಿಸ್ತಾ ಇದ್ದೇನೆ. ಇಂದು ವೇದಿಕೆಯಲ್ಲಿ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿರುವವರು ಸನ್ಮಾನ್ಯ ದಿನಕರ್ ಕೆ ಶೆಟ್ಟಿಯವರು, ಶಾಸಕರು, ಹೊನ್ನಾವರ ಕುಮಟಾ ವಿಧಾನಸಭಾ ಕ್ಷೇತ್ರ. ನಮ್ಮ ಅತ್ಯಂತ ಆತ್ಮೀಯರು, ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿದವರು, ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿರುವವರು ಅಂಥವರನ್ನು ಇಂದು ನಾವು ನಮ್ಮ ಸಿಂಚನ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಹೊನ್ನಾವರ ಉತ್ಸವ ಸಮಿತಿಯ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಧರಿಗೆ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತ ಸಂಘಟಕರಲ್ಲಿ ವಿನಂತಿಸ್ತಾ ಇದ್ದೇವೆ. ಇನ್ನು ಅಮ್ಯೂಸ್ಮೆಂಟ್ ಪಾರ್ಕ್ ಉದ್ಘಾಟನೆಗಾಗಿ ಕುಮಾರಿ ಬೀನಾ ಮಂಕಾಳ್ ವೈದ್ಯ ಆಗಮಿಸಬೇಕಾಗಿತ್ತು. ಅವರು ಬೇರೆ ಕಡೆ ಹೋಗಿರುವುದರಿಂದ 4 ದಿನದಲ್ಲಿ 1 ದಿನ ಬರ್ತೆ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ. ಹಾಗಾಗಿ ಅವರನ್ನು ಸಹ ಸ್ವಾಗತಿಸ್ತಾ ಇದ್ದೇವೆ. ಇನ್ನು ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ನಮ್ಮೊಂದಿಗೆ ಕೈ ಜೋಡಿಸಿರುವ ಮಂಜುನಾಥ್ ಎಲ್ ನಾಯ್ಕ್ ಅವರು, ಈ ಹೊನ್ನಾವರ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರು, ಉದ್ಯಮಿಗಳು, ಕುಮಟಾ ಹೊನ್ನಾವರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು, ಅವರನ್ನು ಸಹ ನಮ್ಮ ಸಂಸ್ಥೆ ಹಾಗೂ ಹೊನ್ನಾವರ ಉತ್ಸವ ಸಮಿತಿ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಧರಿಗೆ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತ ಉತ್ಸವ ಸಮಿತಿಯ ಸದಸ್ಯರಲ್ಲಿ ವಿನಂತಿಸ್ತಾ ಇದ್ದೇವೆ. ಇನ್ನೋರ್ವ ಗೌರವಾಧ್ಯಕ್ಷರಾದ ಶಿವಾನಂದ ಹೆಗಡೆ ಕಡತೋಕ ಅವರು, KDCC ಬ್ಯಾಂಕ್ ನಿರ್ದೇಶಕರು, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ನಿರಂತರವಾಗಿ ಸಹಕಾರ ನೀಡುತ್ತಾ ಬಂದಿರುವರು. ನಮ್ಮ ಸಂಸ್ಥೆ ಹಾಗೂ ಹೊನ್ನಾವರ ಉತ್ಸವ ಸಮಿತಿ ವತಿಯಿಂದ ಅವರನ್ನು ಸಹ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಧರಿಗೆ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತ ಹೊನ್ನಾವರ ಉತ್ಸವ ಸಮಿತಿಯ ಸಂಘಟಕರಲ್ಲಿ ವಿನಂತಿ. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಾಗರಾಜ್ ಭಟ್ ಅವರು, ಇಲ್ಲಿಯ ಪಟ್ಟಣ ಪಂಚಾಯತದ ಅಧ್ಯಕ್ಷರು, ಅತ್ಯಂತ ಸರಳ ಸೌಮ್ಯ ಸ್ವಭಾವದವರು, ಯಾರಿಗೂ ತೆರೆಯ ಮರೆಯಲ್ಲಿ ಕೆಲಸ ಮಾಡುವವರು ಅಂದರೂ ತಪ್ಪಾಗಲಿಕ್ಕಿಲ್ಲ. ನಿರಂತರವಾಗಿ ಹೊನ್ನಾವರ ಪಟ್ಟಣದ ಅಭಿವೃದ್ಧಿಗೆ ತನ್ನ ಅಧಿಕಾರಿಗಳೊಂದಿಗೆ ಸೇರಿ ಅವರೊಂದಿಗೆ ಸಮಾಲೋಚಿಸಿ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವವರು. ಹಾಗಾಗಿ ನಾಗರಾಜ್ ಭಟ್ ಅವರನ್ನು ನಮ್ಮ ಸಂಸ್ಥೆಯ ಹಾಗೂ ಹೊನ್ನಾವರ ಉತ್ಸವ ಸಮಿತಿಯ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಧರಿಗೆ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತ ಸಂಘಟಕರಲ್ಲಿ ವಿನಂತಿ. ಇನ್ನು ಪಟ್ಟಣ ಪಂಚಾಯತ್ನ ಮುಖ್ಯಾಧಿಕಾರಿಗಳಂತ ಯೇಸು ಬೆಂಗಳೂರವರು ಆಗಮಿಸಬೇಕಿತ್ತು. ಮುಂದಿನ ದಿನಗಳಲ್ಲಿ ಬರ್ತಾರೆ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅತ್ಯಂತ ದಕ್ಷ ಅಧಿಕಾರಿಗಳಾದಂಥ DFO ಹೊನ್ನಾವರ CK ಯೋಗೀಶ್ ಅವರು ಬರಬೇಕಾಗಿತ್ತು. ಮುಂದಿನ 4 ದಿನದ ಒಳಗೆ 1 ದಿನ ಬರ್ತಾರೆ. ಅವರನ್ನು ಸಹ ಸ್ವಾಗತಿಸ್ತಾ ಇದ್ದೇವೆ. ರವಿ ಶೆಟ್ಟಿ ಕೌಲಕ್ಕಿ ಇವರು ಉದ್ಯಮಿಗಳು, ಕಾಂಗ್ರೆಸ್ ಮುಖಂಡರು ಹಾಗೂ ನಮ್ಮೆಲ್ಲರ ಆತ್ಮೀಯರು. ಈ ಕಾರ್ಯಕ್ರಮಕ್ಕೆ ನಾವು ಅವರನ್ನು ಸಹ ಜೋಡಿಸ್ಕೊಂಡಿದ್ದೇವೆ.
ತಾನು ತಮ್ಮೊಂದಿಗೆ ಇರ್ತೇನೆ, ಸಹಕಾರ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದೇ ಅಲ್ಲದೆ ನಿರಂತರವಾಗಿ ಈ ಕಾರ್ಯಕ್ರಮ ಇಲ್ಲಿಯವರೆಗೂ ಈಗ 3-4 ದಿನಗಳಿಂದ ಸಹ ನಮ್ಮೊಂದಿಗೆ ನಿಂತು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ನಮ್ಮ ಸಂಸ್ಥೆ ಹಾಗೂ ಹೊನ್ನಾವರ ಉತ್ಸವ ಸಮಿತಿಯ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನು ಅರುಣ್ ವಿ ಹಬ್ಬು ಅವರು ನಮ್ಮ ಅತ್ಯಂತ ಆತ್ಮೀಯರಲ್ಲಿ ಒಬ್ಬರು, STMC ಅಧ್ಯಕ್ಷರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳದಿಪುರ, ಅಲ್ಲದೆ ನಿರ್ದೇಶಕರು, ಹೊನ್ನಾವರ ಹವ್ಯಕ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ. ಇವರು ಸಾಮಾಜಿಕ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು, ನಿರಂತರವಾಗಿ ಇಂತಹ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡಿದವರು. ಅಲ್ಲದೆ ತನ್ನ ಒಂದು ಶಾಲೆ ಅಭಿವೃದ್ಧಿಯಾದರೆ ಒಂದು ಊರು ಅಭಿವೃದ್ಧಿ ಆಗುವ ಹಾಗೆ ಎನ್ನುವ ಆಲೋಚನೆಯೊಂದಿಗೆ ತಮ್ಮ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಅವರನ್ನು ಸಹ ನಮ್ಮ ಸಂಸ್ಥೆ ಹಾಗೂ ಹೊನ್ನಾವರ ಉತ್ಸವ ಸಮಿತಿ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಶ್ರೀತರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಂತ ಸಂಘಟಕರಲ್ಲಿ ಮನವಿ. ಇನ್ನು ಮಹೇಶ್ ನಾಯ್ಕ್ ಸಂತೆಗುಳಿಯವರು, ಇವರು ಕುಮಟಾ ಸಂತೆಗುಳಿ ಗ್ರಾಮ ಪಂಚಾಯತದ ಅಧ್ಯಕ್ಷರು, ಅಲ್ಲದೆ ಕಾಂಗ್ರೆಸ್ ಮುಖಂಡರು. ಅವರು ಸಹ ಇವತ್ತು ಆಗಮಿಸಬೇಕಿತ್ತು. ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಯಾಕೆಂದರೆ ಅವರು ಇಂದಿನ ಲಿಟಲ್ ಕರಾವಳಿಯ ಸಂಪೂರ್ಣ ಅದಕ್ಕೆ ಏನು ನಾವು ಪ್ರೈಸ್ ಕೊಡ್ತಾ ಇದ್ದೇವೆ ಅದರ ಪ್ರಾಯೋಜಕತ್ವವನ್ನು ಮಹೇಶ್ ನಾಯ್ಕ್ ಅವರು ವಹಿಸಿಕೊಂಡಿದ್ದಾರೆ, ಸಹಕಾರ ನೀಡಿದ್ದಾರೆ. ಹಾಗಾಗಿ ಹೊನ್ನಾವರ ಉತ್ಸವ ಸಮಿತಿ ಹಾಗೂ ನಮ್ಮ ಸಂಸ್ಥೆಯ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇನ್ನು ವಿನೋದ್ ನಾಯ್ಕ್ ಕರ್ಕಿಯವರು ಕಾಂಗ್ರೆಸ್ ಮುಖಂಡರು ಬರಬೇಕಾಗಿತ್ತು, ಮುಂದಿನ ದಿನಗಳಲ್ಲಿ ಬರ್ತಾರೆ. ಅವರನ್ನು ಸಹ ನಾವು ಸ್ವಾಗತಿಸ್ತಾ ಇದ್ದೇವೆ. ಇನ್ನು ಸುರೇಶ್ ಶೆಟ್ಟಿ ಹೊಸಕುಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಅವರು ಇಂದು ಬರಬೇಕಾಗಿತ್ತು, ಮುಂದಿನ ದಿನಗಳಲ್ಲಿ ಅವರು ಬರ್ತಾರೆ. ಅವರಿಗೆ ನಾವು ನಮ್ಮ ಸಂಸ್ಥೆ ಹಾಗೂ ಹೊನ್ನಾವರ ಉತ್ಸವ ಸಮಿತಿ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಮಹೇಶ್ ನಾಯ್ಕ್ ಹಳದಿಪುರ ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವರು ನಾಳೆ ಬರ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಭುವನ್ ಭಾಗವತ್ ಅವರು ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವರನ್ನು ಸಹ ಸಂಸ್ಥೆಯ ಹಾಗೂ ಹೊನ್ನಾವರ ಉತ್ಸವ ಸಮಿತಿ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇನ್ನು ಶಿವರಾಜ್ ಮೇಸ್ತಾ ಅವರು ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು. ಅವರು ತುಂಬ ಈ ಕಾರ್ಯಕ್ರಮದ ಬಗ್ಗೆ ಅವರಲ್ಲಿ ನಾವು ಕೇಳಿಕೊಂಡಾಗ ತಮ್ಮ ಸಹಕಾರ ಬೇಕು ಹೇಳಿದಾಗ ಸುಮಾರು ಒಂದು ವಾರದ ಹಿಂದಿನಿಂದ ನಮ್ಮೊಟ್ಟಿಗೆ ಇಲ್ಲಿ ನಿಂತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮಗೆ ಸಹಯೋಗವನ್ನು ನೀಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ನಿರಂತರ ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆ ಹಾಗೂ ಹೊನ್ನಾವರ ಉತ್ಸವ ಸಮಿತಿ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಶ್ರೀತರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಂತ ಸಂಘಟಕರಲ್ಲಿ ಮನವಿ. ವಿಶಾಲ್ ಭಟ್ ಅವರು ಒಂದೂರು ನೀಲ್ಕೋಡ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು, ಅವರು ಆಗಮಿಸಬೇಕಿತ್ತು, ಮುಂದಿನ ದಿನಗಳಲ್ಲಿ ಆಗಮಿಸಬಹುದು. ಹಾಗಾಗಿ ಅವರಿಗೆ ನಮ್ಮ ಸಂಸ್ಥೆ ಹಾಗೂ ಹೊನ್ನಾವರ ಉತ್ಸವ ಸಮಿತಿ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಗೋವಿಂದ ಗೌಡ ಒಂದೂರು ಅಧ್ಯಕ್ಷರು, BJP ಹಿಂದುಳಿದ ವರ್ಗಗಳ ಮೋರ್ಚಾ ಹೊನ್ನಾವರ ಹಾಗೂ ಕಡ್ಲೆ ಗ್ರಾಮ ಪಂಚಾಯತದ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು. ಅವರು ಕೂಡ ನಮ್ಮ ಆತ್ಮೀಯರಲ್ಲಿ ಒಬ್ಬರು. ಅವರನ್ನು ನಮ್ಮ ಸಂಸ್ಥೆ ಹಾಗೂ ಹೊನ್ನಾವರ ಉತ್ಸವ ಸಮಿತಿ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇನ್ನು ಜಗದೀಪ್ ತೆಂಗೇರಿಯವರು ಬರಬೇಕಾಗಿತ್ತು, ಪ್ರವಾಸಕ್ಕೆ ಹೋಗಿದ್ದಾರೆ, ಬರ್ತೇನೆ ಅಂತ ಹೇಳಿದ್ದಾರೆ. ಅವರನ್ನು ಸಹ ನಮ್ಮ ಸಂಸ್ಥೆ ಹಾಗೂ ಹೊನ್ನಾವರ ಉತ್ಸವ ಸಮಿತಿ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಮಹೇಶ್ ಮೇಸ್ತಾ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಮಾಲಕರು ಮೊಬೈಲ್ ಪಾಯಿಂಟ್ ಹೊನ್ನಾವರ, ಅವರನ್ನು ಸಹ ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀತರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಂತ ಸಂಘಟಕರಿಗೆ ವಿನಂತಿ. ರಾಜು ಭಂಡಾರಿ BJPಯ ಹೊನ್ನಾವರ ಮಂಡಲದ ಮಾಜಿ ಅಧ್ಯಕ್ಷರು ಹಾಗೂ BJP ಮುಖಂಡರು, ಅವರು ಸಹ ಆಗಮಿಸಬೇಕಾಗಿತ್ತು. ಅವರು ಅರ್ಜೆಂಟಾಗಿ ಹೊರಗಡೆ ಹೋಗಿದ್ದೇನೆ, ಬರ್ತೇನೆ ಅಂತ ಹೇಳಿದ್ದಾರೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ಸಂಸ್ಥೆ ಹಾಗೂ ಉತ್ಸವ ಸಮಿತಿ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಫಾರೂಕ್ MS
ಯುವ ಉದ್ದಿಮೆದಾರರು ಕರ್ಕಿ ಅವರನ್ನು ಸಹ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಿದ್ದೇವೆ. ಸಚಿನ್ ನಾಯ್ಕ್ ಯುವ ಉದ್ದಿಮೆದಾರರು ಕರ್ಕಿ ಕಾಂಗ್ರೆಸ್ ಮುಖಂಡರು, ಅವರು ತುಂಬ ಆತ್ಮೀಯರು. ಅಲ್ಲದೆ ಹೊನ್ನಾವರದಲ್ಲಿ ನಡೆಯುವಂಥ ಹೊರತಾಗಿ ಕುಮಟಾ ಮಣಕಿ ಗ್ರೌಂಡಿನಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಸಹಕಾರ ನೀಡಿದವರು, ಅವರನ್ನು ಸಹ ನಾವು ಸ್ವಾಗತಿಸ್ತಾ ಇದ್ದೇವೆ. ಮಹೇಶ್ ಮೇಸ್ತಾ ಸ್ಥಾಯಿ ಸಮಿತಿ ಅಧ್ಯಕ್ಷರು ಪಟ್ಟಣ ಪಂಚಾಯತ್ ಹೊನ್ನಾವರ, ಅವರು ಬಂದು ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ನಮ್ಮ ಸಂಸ್ಥೆ ಹಾಗೂ ಹೊನ್ನಾವರ ಉತ್ಸವ ಸಮಿತಿ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಂತ ಸಂಘಟಕರಲ್ಲಿ ಮನವಿ. ರಾಘವೇಂದ್ರ ನಾಯ್ಕ್ ಮಾಲಕರು ದೇವಿದಾಸ್ ಗ್ಯಾಸ್ ಏಜೆನ್ಸಿ, ಇವರು ಬಂದಿದ್ದಾರೆ. ಅವರನ್ನು ಸಹ ಸಂಸ್ಥೆ ಹಾಗೂ ಹೊನ್ನಾವರ ಉತ್ಸವ ಸಮಿತಿ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಉಮೇಶ್ ಮೇಸ್ತಾ ಅಧ್ಯಕ್ಷರು ಬೆಳಕೊಂಡ ಮೀನುಗಾರ ಸಹಕಾರಿ ಸಂಘದವರು, ನಮ್ಮೆಲ್ಲರ ಹಿರಿಯರು ಆತ್ಮೀಯರು, ಅವರು ಸಹ ಈ ಕಾರ್ಯಕ್ರಮದ ಯಶಸ್ಸಿಗೆ ಕೈಜೋಡಿಸಿದ್ದಾರೆ. ಹಾಗಾಗಿ ಅವರನ್ನು ಈ ಸಂದರ್ಭದಲ್ಲಿ ಸಂಸ್ಥೆ ಹಾಗೂ ಉತ್ಸವ ಸಮಿತಿ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ರವಿ ಮೊಗೇರವರು ನಿರ್ದೇಶಕರು ಬೆಳಕೊಂಡ ಮೀನುಗಾರರ ಸಹಕಾರಿ ಸಂಘದವರು, ಅವರು ಸಹ ನಮ್ಮೊಂದಿಗೆ ಕೈಜೋಡಿಸಿದ್ದಾರೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ಸಂಸ್ಥೆ ಹಾಗೂ ಹೊನ್ನಾವರ ಉತ್ಸವ ಸಮಿತಿ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇಂದು ಲಿಟ್ಲ್ ಕರಾವಳಿ ಮತ್ತು ಮಿಸ್ ಕರಾವಳಿ ಫ್ಯಾಷನ್ ಶೋ ಇದೆ. ಹಲವಾರು ಸ್ಪರ್ಧಿಗಳು, ಪುಟ್ಟ ಮಕ್ಕಳು ಸ್ಪರ್ಧಿಗಳು ಆಗಮಿಸಿದ್ದಾರೆ. ಅವರನ್ನು ಸಹ ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಈಗ ಬಿಗ್ ಬಾಸ್ ಖ್ಯಾತಿಯ ನಮ್ಮ ಆತ್ಮೀಯರು, ಹೊನ್ನಾವರಕ್ಕೆ ಮೊದಲು ಚಿರಪರಿಚಿತರು, ಅವರು ಬಂದಿದ್ದಾರೆ. ಅವರನ್ನು ಸಹ ಚೈತ್ರ ಕುಂದಾಪುರ ಅವರು ಬಂದಿದ್ದಾರೆ. ಅವರನ್ನು ನಮ್ಮ ಸಂಸ್ಥೆ ಹಾಗೂ ಹೊನ್ನಾವರ ಉತ್ಸವ ಸಮಿತಿಯ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅಲ್ಲದೆ ಇಂದು ನಮ್ಮೂರಿನ ಪ್ರತಿಭೆ ಸಿನಿಮಾ ನಟಿ ಬೃಂದಾ ಆಚಾರ್ಯ ಕೂಡ ಆಗಮಿಸಲಿದ್ದಾರೆ. ಅವರನ್ನು ಸಹ ನಾವು ಸ್ವಾಗತಿಸ್ತಿದ್ದೇವೆ. ಅಲ್ಲದೆ ವಿಶೇಷ ಆಹ್ವಾನಿತರಾಗಿ ಬಿಗ್ ಬಾಸ್ ಖ್ಯಾತಿಯ ಹಂಸ ಕಾವ್ಯಗೌಡ ಹಾಗೂ ಸಮದ್ ಗಡಿಯಾರ್ ತಂಡದವರಿಂದ ಆರ್ಕೆಸ್ಟ್ರಾ, ಅಲ್ಲದೆ ಹರ್ಷಿತಾ ರಾಥೋಡ್, ಹೀಗೆ ಹಲವು ಸಿನಿಮಾ ಹಾಗೂ ಧಾರಾವಾಹಿ ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥ ರಾಜ್ಯ ಮಟ್ಟದ ಕಲಾವಿದರು ಆಗಮಿಸ್ತಾ ಇದ್ದಾರೆ. ಅವರನ್ನೆಲ್ಲ ಸ್ವಾಗತಿಸ್ತಾ ಇದ್ದೇನೆ. ಇದರೊಟ್ಟಿಗೆ ಅತಿ ಮುಖ್ಯವಾಗಿ ನನ್ನ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರು, ಈ ಎಲ್ಲ ಕಾರ್ಯಕ್ರಮಗಳಿಗೆ ನನಗೆ ಸಂಪೂರ್ಣ ಸಹಕಾರವನ್ನು ನೀಡಿದವರು, ನಾನು ಒಬ್ಬ ಮಾಧ್ಯಮ ಮಿತ್ರನಾಗಿ ನನ್ನೊಂದಿಗೆ ಎಲ್ಲರೂ ನನ್ನೊಟ್ಟಿಗಿದ್ದಾರೆ. ಅವರನ್ನು ಹೃದಯಪೂರ್ವಕವಾಗಿ ಸಂದರ್ಭದಲ್ಲಿ ಸಂಸ್ಥೆಯ ವತಿಯಿಂದ ಹಾಗೂ ಹೊನ್ನಾವರ ಉತ್ಸವ ಸಮಿತಿ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಕಲಾ ಪೋಷಕರು ಆಗಮಿಸಿದ್ದೀರಿ. ತಮ್ಮೆಲ್ಲರ ಸಹಕಾರ ಸಹಾಯ ನಿರಂತರವಾಗಿ ಇಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗುವುದಕ್ಕೆ ಬೇಕು. ಹಾಗಾಗಿ ತಮ್ಮೆಲ್ಲರನ್ನ ಅತ್ಯಂತ ಅಭಿಮಾನದಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಲ್ಲದೆ ಈಗ ಸೌಂಡ್ನವರು ಇರ್ಬೋದು, ಸ್ಟೇಜ್ನವರು, ತೆರೆಯ ಮರೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ ಎಲ್ಲರನ್ನ ಸ್ವಾಗತಿಸುತ್ತಾ ನನ್ನ ಇಂದಿನ ಈ ಸ್ವಾಗತವನ್ನು ಇಲ್ಲಿಗೆ ಪೂರ್ಣ ವಿರಾಮ ಕೊಡ್ತಾ ಇದ್ದೇನೆ. ನಮಸ್ಕಾರ. ಹೊನ್ನಾವರ ಉತ್ಸವ 2025ರ ಮೊದಲ ದಿನದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಮುಖ್ಯ ಅಭ್ಯಾಗತರನ್ನ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಅವರನ್ನು ಪರಿಚಯಿಸಿ ಸ್ವಾಗತಿಸಿರುವಂತಹ ಉತ್ಸವ ಸಮಿತಿಯ ಅಧ್ಯಕ್ಷರು, ಜೊತೆಗೆ ಸಿಂಚನ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಕೃಷ್ಣಾನಂದ ಭಟ್ ಉಪ್ಲಿಯವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ಹೂಗುಚ್ಛವನ್ನು ಕೊಟ್ಟು ಅವರನ್ನು ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದರೊಟ್ಟಿಗೆ ನಮಗೆ ಇಂದಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಗರಿಯಾಗಿ ನಿಂತವರು ನಮ್ಮ ಕಾರ್ಯಕ್ರಮದ ನಿರೂಪಣೆಗೆ ಬಂದಂಥ ಸುದೀಶ್ ಇರ್ಬೋದು, ನಮ್ಮ ಭಂಡಾರಿ ಸರ್ ಇರ್ಬೋದು, ಅಥವಾ ಒಬ್ಬರು ಲೇಡಿ ಇವರು ಬಂದಿದ್ದಾರೆ. ಅವರು ನಮ್ಮೆಲ್ಲರ ಕಾರ್ಯಕರ್ತರು. ಅವರಿಗೂ ಸಹ ಈ ಸಂದರ್ಭದಲ್ಲಿ
ಉತ್ಸವ ಸಮಿತಿ ಹಾಗೂ ಸಂಸ್ಥೆಯ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿರುವಂತಹ ಶ್ರೀಯುತ ಕೃಷ್ಣಾನಂದ ಭಟ್ರವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಆಗಮಿಸಿರುವಂತಹ ಹೊನ್ನಾವರದ ಸಮಸ್ತ ಸಾರ್ವಜನಿಕ ಬಂಧುಗಳಿಗೂ ಸಹ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಚ್ಚೋಣ ಜ್ಞಾನದ ದೀಪವನ್ನ, ಹೋಗಲಾಡಿಸೋಣ ಅಂಧಕಾರವನ್ನ, ಬೆಳಗಿಸೋಣ ಮನೆ ಮನೆಗಳ ಪ್ರೀತಿಯ ಬೃಂದಾವನವನ್ನು, ಒಗ್ಗಟ್ಟಿನ ಬಲವನ್ನು ಜಗಕ್ಕೆ ತೋರಿಸೋಣ. ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ಅಂತ ಹೇಳ್ತಾ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ ದೀಪವನ್ನ ಬೆಳಗುವುದರ ಮೂಲಕ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಜ್ವಲಿತೋ ಜ್ಞಾನಮಯ ಪ್ರದೀಪ ಎಂಬ ವ್ಯಾಸೋಕ್ತಿಯಂತೆ ದೀಪ ನಮ್ಮ ಜ್ಞಾನದ ಸಂಕೇತ, ಪ್ರಾಣದ ಸಂಕೇತ, ಮಂಗಲ ಪರಂಪರೆಯ ಸಂಕೇತ ಹಾಗೂ ನೆಮ್ಮದಿಯ ಸಂಕೇತವಾಗಿದೆ. ಅಂತಹ ಹಣತೆಯನ್ನ ಬೆಳಗಿಸುವುದರ ಮೂಲಕ ಇವತ್ತಿನ ಹೊನ್ನಾವರ ಉತ್ಸವ 2025 ಪ್ರಥಮ ದಿನದ ಈ ಸುಂದರವಾದಂತಹ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗ್ತಾ ಇದೆ.